ಸೋನಲ್ ಅವ್ರನ್ನ ಸ್ಕ್ರಾಚ್ ಲೆವೆಲಿಂದ ತಾವು ಬಲ್ರಿ ಅಂತ ಗೊತ್ತು. ಯಾಕಂದ್ರೆ ಪ್ರಥಮ್ MLA ಸಿನಿಮಾದಿಂದ ಟಿಲ್ ನಟವರಲಾಲ್ ತನಕ ನೋಡಿದಿರಾ ಅಂತಂದ್ರೆ ಅದಕ್ಕೆ ಮುಂಚೆ ಅಭಿಸಾರಿಕೆ ಅಂತ ಒಂದು ಸಿನಿಮಾ ಮಾಡಿದ್ರು. ಅವ್ರು ಬಂದಿದ್ದೆ ಇಂಡಸ್ಟ್ರಿಗೆ ಆ ಸಿನಿಮಾದಿಂದ. ಸೊ ಎಷ್ಟು ಅಪ್ಸ್ ಅಂಡ್ ಡೌನ್ಸ್ ಅನ್ನ ನೋಡಿದ್ದಾರೆ. ಯಾವತ್ತಾದ್ರೂ ತುಂಬಾ ಸ್ಟ್ರಗ್ಲಿಂಗ್ ಡೇಸ್ಗಳನ್ನ ಶೇರ್ ಮಾಡ್ಕೊಂಡು ಹತ್ತಿದ್ದುಂಟಾ ಅಥವಾ ಇವತ್ತಿಗಂತೂ ಫುಲ್ ದಿಲ್ ಖುಷ್? ಸೊ ಆರಂಭದ ದಿನಗಳ ಬಗ್ಗೆ ಎಷ್ಟು ಪೈನ್ ಇದೆ ಸೋನಲ್ಗೆ ಅನ್ನುವಂಥದ್ದು ಏನಾದ್ರು ವಿಚಾರ ಗೊತ್ತಿದೆಯಾ? ಅಫ್ಕೋರ್ಸ್ ಈಸ್ ಶೇರ್ಡ್ ಅಲ್ಲ. ಅಂದರೆ ಅವತ್ತಿಗಾಗುವಾಗ ಸ್ಟ್ರಗ್ಲಿಂಗ್ ಅನ್ನೋದು ಗೊತ್ತು. ನಾನು ಸ್ಟ್ರಗಲ್ ಮಾಡ್ತಿದ್ದೀನಿ ಅನ್ನೋದು ಹೇಳ್ಕೊಳಕ್ಕಾಗಲ್ಲ. ಬಟ್ ಶೀಸ್ ಫೈಟಿಂಗ್ ವಿತ್ ಸಮಥಿಂಗ್ ಅನ್ನೋದು ಗೊತ್ತಾಗುತ್ತೆ ಯಾರಿಗಾದ್ರೂ ನಾನು ಹೇಳೋದು. ಸೊ ಅಭಿಸಾರಿಕೆಯಿಂದ ನನಗೆ ಅಫ್ಕೋರ್ಸ್ ಅಭಿಸಾರಿಕೆ ಪ್ರೀಮಿಯರ್ಗೆ ಹೋಗಿದ್ದೀನಿ ಆ್ಯಂಡ್ ಅದಾದಮೇಲೆ MLA ಬಂತು. ಸೊ ಹಾಗಾಗಿ ನಾವು ಮಾತಾಡಿರೋದು ಖಂಡಿತ ಇದೆ. ಆ್ಯಂಡ್ ಅವ್ರಿಗೇನು ಅನಿಸುತ್ತೆ ಅಂದರೆ ನಾನು ಅದನ್ನೆಲ್ಲ ನೋಡಿರೋದು ಇವತ್ತಿಗೆ ನನಗದು ಪಾಠ ಅಂತ ಹೇಳ್ತಾರೆ. ಸೊ ಬಟ್ ಅವ್ರು ಮಾತ್ರ ಚೇಂಜ್ ಆಗಿಲ್ಲ. ಕಮ್ ವಾಟ್ ಮೇ, ನೀವು ಯಾರನ್ನೇ ಕೇಳಿದ್ರು, ಒಬ್ಬರು ಟೆಕ್ನಿಷಿಯನ್ ಯಾರನ್ನೇ ಕೇಳಿದ್ರು ಹಾಗೆ ಇದೆಯಾ ಬಿಡಮ್ಮ ನೀನು ಅಂತ ಮಾತಾಡ್ತಾರೆ ಎಲ್ರು. ಸೊ ಹಾಗಿರುವಾಗ ಅಫ್ಕೋರ್ಸ್ ಶಿ ಶೇರ್ಸ್, ಬಟ್ ಐ ಸಿ ಹರ್ ಕ್ರೈಯಿಂಗ್ ವೆರಿ ರೇರ್. ಅವರು ಬೇಗ ಎಲ್ಲರ ಮುಂದೆ ಕೂಗೋದು, ಅಳೋದು ಶಿ ಡಸಂಟ್ ಡೂ. ತುಂಬ ರೇರ್. ಆ್ಯಂಡ್ ಐ ಹ್ಯಾವೆಂಟ್ ಸ್ಪಾಟೆಡ್ ಹರ್. ಹಾಗೇನಾರು ಆಯ್ತಂದರೆ ಶಿ ವೋಂಟ್ ಶೋ ಹರ್ ಫೇಸ್. ಸೊ ಹಾಗಾಗಿ ಶಿ ಹ್ಯಾಸ್ ಶೇರ್ಡ್ ಥಿಂಗ್ಸ್ ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಅದು ಅವರು ಪಾಠ ಅಂತ ಕಲ್ತ್ಕೊಂಡು ಮುಂದೆ ಬಂದಿರೋದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡಿ ಹೀಗಾಗೋಯ್ತು ಅಂತ ಅವರು ಶಿ ಡಸಂಟ್ ಕ್ರಿಪ್, ಶಿ ಈಸ್ ಮೂವಿಂಗ್ ಆನ್. ಸೊ ಅದಕ್ಕೆ ಒಳ್ಳೆ ವಿಚಾರಗಳು ಅವ್ರಿಗೆ ಗುಡ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಫಾರ್ ಹರ್ ಅಂತ ಹೇಳ್ಬೋದು. ಸೊ ಶಿ ಡೆಫಿನೆಟ್ಲಿ ಶೇರ್ಸ್. ಆ್ಯಂಡ್ ಸ್ಟ್ರಗ್ಲಿಂಗ್ ಪೀರಿಯಡ್ ಪ್ರತಿಯೊಬ್ಬ ಆರ್ಟಿಸ್ಟು ಟೆಕ್ನಿಷಿಯನ್ ಲೈಫಲ್ಲಿ ಆಗೇ ಆಗುತ್ತೆ ಅಂತ ನನಗನ್ಸುತ್ತೆ. ಅದನ್ನು ಪಾಠ ಅಂತ ಕಲ್ತ್ಕೊಂಡು ಅವರು ಮುಂದೆ ಬರ್ತಿದ್ದಾರೆ. ಸೊ ದಟ್ ಈಸ್ ಮೇಕಿಂಗ್ ಹರ್ ಮೋರ್ ಸ್ಟ್ರಾಂಗ್. ಈಗ ದರ್ಶನ್ ಸರ್ ಮತ್ತೆ ಸೋನಲ್ ಅವರಿಬ್ರು ಅಣ್ಣ ತಂಗಿ ಬಾಂಡಿಂಗ್ ಎಷ್ಟು ಚಂದ ಇದು ಅಂತ ಗೊತ್ತಿದೆ, ಎಲ್ರಿಗೂ ಗೊತ್ತು, ರಿಯಲ್ ಲೈಫ್ ಅಂಡ್ ರಿಯಲ್ ಲೈಫ್ ಕೂಡ. ಸೊ ನೀವು ಅವ್ರನ್ನ ಹತ್ರದಿಂದ ನೋಡಿದ್ರ ರಾಬರ್ಟ್ ಸೆಟ್ಟಲ್ಲಿ ಯಾವತ್ತಾದ್ರೂ ಸೆಟ್ಟಿಗೆ ಹೋದಾಗ? ಇಲ್ಲ, ಆವಾಗ ವಿ ವರ್ ನಾಟ್ ಅಲೌಡ್. ಐ ಥಿಂಕ್ ಕೋವಿಡ್ ಟೈಮ್ ಅನ್ಸುತ್ತಲ್ವಾ ಆವಾಗ. ಐ ಥಿಂಕ್ ಇಟ್ ವಾಸ್ ಟೂ ಮಚ್ ಆಫ್ ರಿಸ್ಟ್ರಿಕ್ಷನ್ಸು, ಸೆಕ್ಯೂರಿಟೀಸು. ಅಂದರೆ ಐ ಥಿಂಕ್ ಎಂಟ್ರೆನ್ಸಲ್ಲೇ ನೀವು ಬ್ಯಾಗ್ಸು, ಮೊಬೈಲ್ಸು, ಐ ಥಿಂಕ್ ನಿಮಗೆ ಗೊತ್ತಿದೆ ಅನ್ಸುತ್ತೆ, ಎಲ್ಲದೂ ಯು ಹ್ಯಾಡ್ ಟು ಡೆಪಾಸಿಟ್ ಇನ್ ಅ ಪ್ಲೇಸ್. ಅದನ್ನೆಲ್ಲ ಮಾಡಿ ಒಳಗೆ ಹೋಗಬೇಕಿತ್ತು. ಯಾರು ಫೋನಲ್ಲಿ ಮಾತಾಡೋಕ್ಕಾಗ್ತಿಲ್ಲ. ದೇ ಹ್ಯಾಡ್ ಟು ಹ್ಯಾವ್ ಎನ್ ID ಕಾರ್ಡ್ ಆ್ಯಂಡ್ ಲಾಟ್ ಮೆನಿ ಪ್ರೊಸೀಜರ್ಸ್. She always wanted to take me to the sets, but ಆಗಿರಲಿಲ್ಲ. ಬಟ್ ದೆನ್ ಆಫ್ ಕೋರ್ಸ್ ಶಿ ಇಸ್ ವೆರಿ ಕ್ಲೋಸ್ ಟು ದರ್ಶನ್ ಸರ್. ಇವತ್ತು ಅಂದರೆ ವೆಡ್ಡಿಂಗ್ ಕಾರ್ಡ್ನ ಎಲ್ರಿಗೂ ಕೊಡೋಕೆ ಮುಂಚೆ ದರ್ಶನ್ ಅವ್ರಿಗೆ ಕೊಟ್ಟರು ಅನ್ನೋಂಥ ವಿಚಾರ ಇದೆ. ತಮಗೆ ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಇನ್ನೊಂದು ದರ್ಶನ್ ಅವ್ರು ಬರಬೇಕು ಅಂತ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ಸುತ್ತೆ ಸೋನಲ್ ಅವ್ರು ಇದ್ದಿದ್ರೆ ಚಂದ ಅಂತ. ಅದ್ರ ಬಗ್ಗೆ ಏನಾದರೂ ಮಾತಾಡಿದಾರ ತಮ್ಮ ಹತ್ರ? ಮಾತಾಡಿರೋದಂದರೆ he should have been there for sure. We are missing him ಅನ್ನೋದು ಖಂಡಿತ ಇಬ್ರಿಗೂ ಇದೆ. ಅದು ಇವರು ಪ್ರೊಫೆಷ್ನಲಿ ಅಸೋಸಿಯೇಟ್ ಆಗಿದ್ದಾರೆ ತರುಣ್ ಜಿ ಅವರು. ಸೋನಲು ಪರ್ಸ್ನಲಿ ಶಿ ಕಾಲ್ಸ್ ಹಿಮ್ ಬ್ರದರ್ ಆ್ಯಂಡ್ ಎವ್ರಿಥಿಂಗ್. ಸೊ ಹಾಗಿರೋದ್ರಿಂದ ಇಬ್ರೂ ಒಂದು ರೀತಿ ಮಿಸ್ ಮಾಡ್ಕೋತಿದ್ದಾರೆ. ಅವ್ರು ಇದ್ದಿದ್ದರೆ ತುಂಬ ಚೆನ್ನಾಗಿರೋದು ಅಂತ. ಅದಕ್ಕೆ ಡೇಟ್ ಇರೋದು ಈ ಡೇಟ್ಗಿದೆ, ಮುಂದೆ ಹಾಕಬೇಕಾ ಹೇಗೆ ಅನ್ನೋದೆಲ್ಲ ಅವರು ಕೇಳ್ಕೊಂಡು ಬಂದು, ಯಾವುದೇ ಕಾರಣಕ್ಕೂ ಅದು ಮಾಡಬೇಡಿ, ಮುಂದೆ ಹಾಕಕ್ಕೆ ಹೋಗಬೇಡಿ, ಇವಾಗ ಏನು ಅಂದ್ಕೊಂಡಿದ್ರೆ ಅದೇ ಮುಹೂರ್ತದಲ್ಲಿ ಅದೇ ಲಗ್ನದಲ್ಲಾಗಿ ಅಂತೆಲ್ಲ ಅವ್ರು ಹೇಳಿರೋದಕ್ಕೆ ಒಂದು ಸಪೋರ್ಟ್ ಇಸ್ ದೇರ್ ಆ್ಯಂಡ್ ಹೀ ಈಸ್ ಅವೇರ್ ಆಫ್ ಇಟ್ ಅನ್ನೋ ಒಂದು ಬಲ ಇದೆ ಅನ್ನೋದು ಒಂದು ಭರವಸೆಯಿಂದ both are proceeding with everything. But for sure they're missing him. For sure they're going to miss him. For sure. ಡೌಟೇ ಇಲ್ಲ. ವೆಡ್ಡಿಂಗ್ ಇನ್ವಿಟೇಷನ್ ನಿಮಗೆ ತಲುಪಿರುತ್ತೆ. ಅದೂ ಕೂಡ ಪರಿಸರ ಸ್ನೇಹಿ ಅಂದರೆ ಲೈಕ್ ಅದನ್ನು ವೆಡ್ಡಿಂಗ್ ಇನ್ವಿಟೇಷನ್ನ ಯಾವತ್ತಿಗೆ ಬಿಸಾಕಿದ್ರೂ ಕೂಡ ಎಲ್ಲಿ ಬಿಸಾಕಿದ್ರೂ ಅಲ್ಲಿ ಒಂಚೂರು ಮಣ್ಣಿದ್ರೆ ಅದೊಂದಿಷ್ಟು ಸಸಿಗಳು, ತರಕಾರಿ ಗಿಡ ಮತ್ತು ಹಣ್ಣು ಹಂಪಲು ಬಿಡೋ ಅಂಥ ಗಿಡಗಳು, ಈ ಥರದ್ದೊಂದು ಯುನೀಕ್ ಥಿಂಕ್ ಮಾಡ್ತಾರಲ್ಲ ಇಬ್ಬರು. ಸೊ ಅವರಿಬ್ಬರ ಥಿಂಕಿಂಗ್ ಪ್ರೋಸೆಸ್ಗೆ ಮತ್ತು ಕ್ರಿಯೇಟಿವಿಟಿಗೆ ಏನು ಹೇಳ್ತಾರೆ ರಶ್ಮಿ ಅವರು? ಅದೇ ನಾನು ಎನಿಥಿಂಗ್ ಇಬ್ಬರ ಆಲೋಚನೆನೂ ಒಂದೇ ಆಗಿರುತ್ತೆ ಅಥವಾ ಇಬ್ಬರು ತುಂಬ ಚೆನ್ನಾಗಿ ಸಿಂಕ್ ಆಗ್ತಾರೆ. ಇವಾಗ ದಿಸ್ ಥಾಟ್ ಆಫ್ ಗಿವಿಂಗ್ ಗಿಫ್ಟ್ಸ್ ತುಂಬ ಬಂತು ನಮಗೆ. ಅಂದರೆ ಇನ್ವಿಟೇಷನ್ ಹೇಗಿರಬೇಕು, ಇಟ್ ಹ್ಯಾಸ್ ಟು ಬಿ ಇವಾಗ ಅಂಬಾನಿಯವ್ರದ್ದೆಲ್ಲ ಇದೇ ಟೈಮ್ಗೆ ಇವಾಗ ವೆಡ್ಡಿಂಗ್ ಆಗಿದ್ದರಿಂದ ನಮಗೆಲ್ಲ ವಾಟ್ ಇಸ್ ದ ಡ್ರೈ ಫ್ರೂಟ್ಸ್ ಕೊಡಬೇಕಾ ಅಥವಾ ಚಾಕ್ಲೇಟ್ಸ್ ಕೊಡಬೇಕಾ ಅಥವಾ ಸ್ವೀಟ್ಸ್ ಇಟ್ಟಿರಬೇಕಾ, ಬಾಕ್ಸಲ್ಲಿ ಪ್ರಸಾದ ಇಟ್ಟಿರಬೇಕಾ, ಏನು ಅನ್ನೋದು we were sitting and thinking. ಹಾಗಿರುವಾಗ when he thought he could come up with something with such idea ಅಂತಾದಾಗ we felt it's amazing. of course ಅದಕ್ಕೆ ಒಂದಷ್ಟು ಆಪ್ಷನ್ಸು, ಅದಕ್ಕೆ ಅದನ್ನು ಆ ಇನ್ವಿಟೇಷನ್ ಬಿಸಾಡೋ ಥರ ಇರಬಾರ್ದು ಅನ್ನೋದೇ ಅವ್ರ ಕಾನ್ಸೆಪ್ಟ್ ಆಗಿತ್ತು. ಹೇಗೆ ಮಾಡಿದ್ರು
ಅದು ರೀಟೇನ್ ಆಗಬೇಕು, ಮನೇಲಿ ಇರಬೇಕು, ಅದು ಅವ್ರ ಇನ್ವೈಟು ಮನೇಲೇ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ, ಯಾವ್ಯಾವ ಮನೆ ಕೊಟ್ಟಿದ್ದಾರೆ ಅಲ್ಲಿ ಅವ್ರು ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ದೇ ಥಾಟ್ ಲೈಕ್ ದಿಸ್. ಆ್ಯಂಡ್ ಅಫ್ಕೋರ್ಸ್ ಇದು ತುಂಬ ಪ್ರತಿಯೊಂದು ನಾನು ಹೇಳ್ತೀನಲ್ಲ, ದೇ ಪ್ಲ್ಯಾನ್ ವೆರಿ ವೆಲ್ ಆ್ಯಂಡ್ ಇಟ್ ಇಸ್ ಥಾಟ್ ವೆರಿ ವೆಲ್. ಸೊ ಹಾಗಾಗಿ ಆ್ಯಂಡ್ ಸೋನಲ್ ಆಲ್ಸೋ ಲೈಕ್ಸ್ ಇಟ್ ದಟ್ ವೇ ಆ್ಯಂಡ್ ಇಟ್ ಸಿಂಗ್ಸ್ ವೆರಿ ವೆಲ್. ಅವರಿಬ್ಬರು ಥಾಟ್ ಪ್ರಾಸೆಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅಫ್ಕೋರ್ಸ್ ಇಟ್ಸ್ ಅ ಯುನೀಕ್ ವೆಡ್ಡಿಂಗ್ ಗಿಫ್ಟ್ಸ್ ಅವ್ರು ಏನು ಕೊಟ್ಟಿದ್ದಾರೆ, ಇನ್ವಿಟೇಷನ್ ಇನ್ವೈಟ್ಸ್ ಎಲ್ಲ. ಹಾಂ, ತರುಣ್ ಸರ್ ದರ್ಶನ್ ಅವರಿಗೆ 3 ಬಿಗ್ ಬ್ರೇಕ್ ಕೊಡುವಂತ ಸಿನಿಮಾಗಳೇ, ಚೌಕ ಇಂದ ಹಿಡಿದು ರಾಬರ್ಟು, ಕಾಟೇರ, ಈ ತರ ದೊಡ್ಡ ದೊಡ್ಡ ಸಿನಿಮಾಗಳನ್ನ ದರ್ಶನ್ ಸರ್ ಕೊಟ್ಟಿದ್ರಿಂದ ದರ್ಶನ್ ಸರ್ ಇನ್ ಕೇಸ್ ಅನುಪಸ್ಥಿತಿಯಲ್ಲೂ ಅಂದ್ರೆ ಅಷ್ಟೊತ್ತಿಗೆ ನಮಗೆ ಬೇಲ್ ಸಿಗ್ಲಿಲ್ಲ, ಬರಕ್ ಚಾನ್ಸಸ್ ಇಲ್ಲ ಅಂದ್ರೆ ಅವ್ರ ಅಭಿಮಾನಿಗಳಂತೂ ಮದ್ವೆಗೆ ಬರ್ತಾರೆ. ಸೊ ಎಷ್ಟು ಜನರಿಗೆ ಇವ್ರು ಪ್ಲಾನ್ಸ್ ಮಾಡ್ಕೊಂಡಿದ್ದಾರೆ ತರುಣ್ ಸುಧೀರ್ ಕುಟುಂಬಸ್ಥರು, ಅಂದ್ರೆ ಎಷ್ಟು ಜನ ಬರ್ಬೋದು. ಮತ್ತೆ ಸೆಲೆಬ್ರಿಟಿಗಳು ಇಡೀ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಜನರಿಗೆ ಗೊತ್ತು ತರುಣ್ ಸುಧೀರ್ ಸರ್ ದೊಡ್ಡ ಖಳನಾಯಕರು. ಅಲ್ಲಿಂದ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಜನಕ್ಕೆ ತಯಾರಿ ನಡೀತಾ ಇದೆ ಮ್ಯಾಮ್? ಸೌತ್ ಅದೇನೆ, ನಾನು ಮೊನ್ನೆನೂ ಅದನ್ನೇ ಹೇಳ್ತಿದ್ದೆ. ಸೌತಿಂದ ಹೂಮೆವರ್ ಹಿ ನೋಸ್ ಈಸ್ ಅಸೋಸಿಯೇಟೆಡ್ ಆರ್ ಹೂ ಬೀನ್ ಫ್ರೆಂಡ್ಸ್ ಬೇರೆ ಲ್ಯಾಂಗ್ವೇಜಿಂದ, ಖಂಡಿತ ಅವರು ಎಲ್ಲರೂ ಅವ್ರ ಲಿಸ್ಟ್ ನೋಡಿದ್ರೆ ಅದೇ ಯಾರೊಬ್ಬರು ಹೀಸ್ ಕಮ್ ಅಕ್ರಾಸ್, ಈಸ್ ಮೇಡ್ ಶ್ಯೂರ್ ದಟ್ ಹೀಸ್ ಗಿವಿಂಗ್ ಇನ್ವೈಟ್ಸ್. ಪ್ರತಿಯೊಬ್ಬರೂ ಅವರು ಕರೀತಾ ಇದ್ದಾರೆ. ಸೌತ್ ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಐ ಆಮ್ ಶ್ಯೂರ್ ದೇ ಗೋಣ ಬಿ ಲಾಡ್ ಆಫ್ ಗೆಸ್ ಹೂ ಆರ್ ಕಮ್ಮಿಂಗ್ ಇನ್. ಆ್ಯಂಡ್ ಕಮ್ಮಿಂಗ್ ಟು ಫ್ಯಾನ್ಸ್ ನೀವೇನು ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ದರ್ಶನ್ ಸರ್ ಫ್ಯಾನ್ಸ್ ಆಗಿರ್ಬೋದು, ತರುಣ್ಜಿ ಫ್ಯಾನ್ಸ್ ಆಗಿರ್ಬೋದು, ಸೋನಲ್ ಫ್ಯಾನ್ಸ್ ಆಗಿರ್ಬೋದು, ದಿಸ್ ಗೋಯಿಂಗ್ ಟು ಬಿ ಜನಸಾಗರನೇ ಇರುತ್ತೆ ಅಂತ ಅನಿಸುತ್ತೆ. ಮೊನ್ನೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪ್ರಿಪೇರ್ ಅಂತೇನಲ್ಲ, ವಿ ನೋ ದಟ್ ದೇರ್ ಗೋನ್ ಬಿ ಲಾಡ್ ಆಫ್ ಪೀಪಲ್ ಆ್ಯಂಡ್ ಇಟ್ ಈಸ್ ದ ಫ್ಯಾಕ್ಟ್ ಅಷ್ಟೇನೆ. ಫುಡ್ ಐಟಮ್ ಬಗ್ಗೆ ಏನಾದರೂ ಡಿಸ್ಕಷನ್? ಅದು ಒಂದು ಮೆನು ಮಾಡಿದ್ರಂತ, ಇದನ್ನ ನಿನ್ನೆ ಮಾತಾಡಿದ್ವಿ ನಾವು, ಮೊನ್ನೆ ಮಾತಾಡಿದ್ವಿ. ಒಂದು ಮೆನು ಮಾಡಿತ್ತು, ಆ ಮೆನು ಇವಾಗ ಚೇಂಜ್ ಆಗಿದೆಯಂತೆ. ಸೊ ದ್ಯಾಟ್ ಮೆನು ವಿ ನ್ಯೂ. ಇವಾಗ ಇನ್ನೊಂದು ಮಾಡಿರೋ ಮೆನ್ಯೂ ವಿ ಡು ನಾಟ್ ನೋ. ಸೋನಲ್ಗೂ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಸೊ ವಿ ಹ್ಯಾವ್ ಟು, ಬಿಕಾಸ್ ಶಿ ಇಸ್ ಟ್ರಾವೆಲಿಂಗ್, ಅವ್ರು ಬಂದಮೇಲೆ ವಿ ಹ್ಯಾವ್ ಟು ಫೈಂಡ್ ಔಟ್. ಆ್ಯಂಡ್ ಅಫ್ಕೋರ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಇಟ್ ಇಸ್. ಗೊತ್ತಿಲ್ಲ, ಕೆಲವೊಂದೆಲ್ಲ ಇಟ್ ಈಸ್ ಅ ಸರ್ಪ್ರೈಸ್ ಟು ಅಸ್ ಆಲ್ಸೋ. ಹಾಂ, ಸೋನಲ್ ಏಳು ಬೀಳುಗಳನ್ನ ನೋಡ್ಕೊಂಡು ಫೈನಲಿ ಈ ಹಂತಕ್ಕೆ ಬೆಳೆದು ನಿಂತು ಈಗ ಮದ್ವೆ ಆಗೋಗ್ತಿದ್ರೆ, ನಿಮ್ಮದೇ ಮನೆ ಮಗಳನ್ನ ಮದ್ವೆ ಮಾಡ್ಕೊಡುವಂತ ಸಂಭ್ರಮ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಅವ್ರು ವರ್ಕ್ ಮಾಡ್ತಿದ್ರಿ, ಎಷ್ಟೆಲ್ಲ ಜವಾಬ್ದಾರಿ, ರಿಸ್ಕ್ ಅನಿಸ್ತಾ ಇದೆಯಾ ಅಥವಾ ಖುಷಿಯಾಗಿ ಮಾಡ್ತಿದ್ದೀರಾ, ಹೇಗೆ ರಶ್ಮಿ ಫೈನಲ್? ಟೆನ್ಷನ್, ಸೂಪರ್ ಟೆನ್ಷನ್ ಸೋನಲ್ ಕೊಟ್ಟಿರೋದಿದು. ನಮ್ಮ ಮಗಳಿದಾರಲ್ವಾ ಅರುಲಾ ಅಂತ, ಸೊ ನಾನು ಹೇಳ್ತಿರ್ತೀನಿ, ಅವಳು ಮದುವೆ ಮಾಡೋ ಮುಂಚೆ ನಿಮ್ಮ ಮದುವೆ ಇವಾಗ ಮಾಡ್ತಾ ಇರೋದು. ಇಟ್ ಈಸ್ ಅ ಪೈಲಟ್ ರನ್ ನಮಗೆ. ಸೊ ಹಾಗಾಗಿ ಮದುವೆ ಸಿದ್ಧತೆಗಳೆಲ್ಲ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವೋ ಹಾಗೆ ಮಾಡ್ತಾ ಇದ್ದೀವಿ. ಇಟ್ ಈಸ್ ತುಂಬಾ ಟೆನ್ಷನ್, ಹೇಗಾಗುತ್ತೋ ಏನೋ, ನಾನೆಲ್ಲೇನು ತಪ್ಪು ಮಾಡಿಬಿಡ್ತೀನೋ, ನನ್ನಿಂದ ಏನು ತಪ್ಪಾಗ್ಬಿಡುತ್ತೋ, ಅಥವಾ ನನಗೆ ಗೊತ್ತಿಲ್ಲದೆ ಇರೋದನ್ನು ನಾನು ಎಲ್ಲೇನು ತಿಳ್ಕೊಳ್ದೆ ಮಾಡಿಬಿಡ್ತೀನೋ ಇಲ್ಲದೆ ಇರೋ ಟೈಮಲ್ಲಿ ಅನ್ನೋದೆಲ್ಲ ತುಂಬಾ ನನಗೆ ಮನ್ಸಿಗೆ ಕಾಡ್ತಾ ಇರುತ್ತೆ. ಬಟ್ ಆದಷ್ಟು ಸಮಾಧಾನವಾಗಿದ್ದು ವಾಟ್ ಎವರ್ ಬೆಸ್ಟ್ ನಮ್ಮ ಮನೆಯಿಂದ ನಾವು ಮಾಡೋಕ್ಕೆ ಸಾಧ್ಯ, ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು, ವಿ ರಿಯಲಿ ವಿಶ್ ಹರ್ ಗುಡ್ ಫಾರ್ ಇಷ್ಟು ಬೆಳೆದು ಬಂದು ಇಷ್ಟು ಒಳ್ಳೆ ಇದರಲ್ಲಿದ್ದು ಅವರು ಶಿ ಸ್ಟಿಲ್ ಗಿವ್ಸ್ ಪ್ಲೇಸ್ ಫಾರ್ ಲೈಫಲ್ಲಿ ಈ ಎಲ್ಲ ಎಥಿಕ್ಸ್ಗಳಿಗೆ ಅವರು ಒಂದು ಅಥವಾ ಅಂದರೆ ನಾನು ವಾಟ್ ಐ ಮೀನ್ ಇಸ್, ಇವಾಗ ಈ ರಿಚುವಲ್ಸ್ ಇದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿ ಇದೆಲ್ಲ ಮಾಡ್ತಿದಾರಲ್ಲ, ಅದಕ್ಕೆ ನಾವು ಬೆನ್ನು ತಟ್ಬಿಟ್ಟು ಮಾಡೋಣ ಸರಿ ಅಂತ ನಾವು ಜೊತೆಲಿ ನಿಂತಿದ್ದೀವಿ. ಸೊ ಹಾಗಾಗಿ ಐ ಆಮ್ ಶ್ಯೂರ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಗೋ ಗುಡ್. ಬಟ್ ಫಾರ್ ಶ್ಯೂರ್ ನನಗೂ ಒಳಗಡೆಯಿಂದ ಟೆನ್ಷನ್ ಇದ್ದೇ ಇದೆ ಫಾರ್ ಶ್ಯೂರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.